ರಾಜ್ಯಕ್ಕೆ ದ್ರೋಹ ಮಾಡ್ತಾ ಇರುವುದು ಕೇಂದ್ರ ಸರ್ಕಾರ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು, ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಸರ್ಕಾರ ನಮ್ಮದು. ರಾಜ್ಯಕ್ಕೆ ದ್ರೋಹ ಮಾಡ್ತಾ ಇರುವುದು ಕೇಂದ್ರದ ಬಿಜೆಪಿ ಸರ್ಕಾರ. ಕಬ್ಬು, ಮೆಕ್ಕೆಜೋಳಕ್ಕೆ ಕೇಂದ್ರ ಬೆಂಬಲ ಬೆಲೆ ನೀಡ್ತಾ ಇಲ್ಲ. ಯಾವುದಕ್ಕಾಗಿ ಕೇಂದ್ರ ಸರ್ಕಾರ ಇದೆ? ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ನೀಡಬೇಕು, ಅದನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕುವುದು ಎಷ್ಟರ ಮಟ್ಟಿಗೆ ಸರಿ ಎಂದರು. ಸರ್, ಬೆಳಗಾವಿ ಅಧಿವೇಶನ ಆರಂಭ ಆಗ್ತಿದೆ. ವಿಪಕ್ಷಗಳು ಹೇಳ್ತಿವೆ ಸರ್ಕಾರ ಸಮಸ್ಯೆಗಳ ಸರಮಾಲೆ ಸರ್ಕಾರದ ಮುಂದಿವೆ. ಮೆಕ್ಕೆಜೋಳ ಸಮಸ್ಯೆ, ಕಬ್ಬು ಬೆಳೆಗಾರರ ಸಮಸ್ಯೆ, ಉತ್ತರ ಕರ್ನಾಟಕದಲ್ಲಿ ಪ್ರತ್ಯೇಕ ಜಿಲ್ಲೆಗಳ ಹೋರಾಟ ಕೂಡ ನಡೀತಾ ಇರುವಂತಹದ್ದು. ಸಮಸ್ಯೆಗಳು ಯಾವಾಗಲೂ ಕೂಡ ಇರ್ತದೆ. ಸಮಸ್ಯೆ ಇಲ್ಲದೆ ಇರುವಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಏನಿಲ್ಲ. ಯಾವುದೇ ಸರ್ಕಾರ ಇರಲಿ, ರಾಜ್ಯ ಸರ್ಕಾರಕ್ಕಿರಲಿ, ಕೇಂದ್ರ ಸರ್ಕಾರಕ್ಕಿರಲಿ, ಆಯಿತಾ. ಅದರಿಂದ ವಿಪಕ್ಷಗಳು ಸಮಸ್ಯೆಗಳು ಸುರಿಮಳೆ ಇದೆ ಅಂತ ಹೇಳುವಂಥದ್ದೇನೋ ಅದೇನು ದೊಡ್ಡ ವಿಷಯ ಏನಲ್ಲ. ಆದರೆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರತಕ್ಕಂಥ ಸರ್ಕಾರ ಅಂತ ಹೇಳಿದ್ರೆ ನಮ್ಮ ಸರ್ಕಾರ. ಅದು ಕಬ್ಬು ಬೆಳೆಗಾರರಾಗಿರ್ಬೋದು, ಮೆಕ್ಕೆಜೋಳ ಬೆಳೆಗಾರರಾಗಿರ್ಬೋದು, ಉತ್ತರ ಕರ್ನಾಟಕದ ಹಲವಾರು ವಿಚಾರಗಳೇ ಆಗಿರ್ಬೋದು, UKPಯ ಒಂದು ಅದನ್ನು ಆ ಪ್ರಾಜೆಕ್ಟನ್ನು ಅನುಷ್ಠಾನ ಮಾಡುವಂಥದ್ದು ವಿಚಾರ ಆಗಿರ್ಬೋದು, ಎಲ್ಲ ಥರಲ್ಲೂ ಕೂಡ ನಮ್ಮ ಸರ್ಕಾರದ ಸ್ಪಂದನೆ ಇದೆ. ಇವತ್ತು ವೈಫಲ ಆಗಿರುವಂಥದ್ದು ನಮ್ಮ ಸರ್ಕಾರ ಅಲ್ಲ, ಇವತ್ತು BJP ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮೋಸ ದ್ರೋಹ ಮಾಡ್ತಾ ಇರುವಂಥದ್ದು, ರಾಜ್ಯದ ರೈತರಿಗೆ ದ್ರೋಹ ಮಾಡ್ತಾ ಇರುವಂಥದ್ದು. ಕಬ್ಬು ಬೆಳೆಗಾರರಿಗೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ನಮ್ಮ ಕಬ್ಬು ಬೆಳೆಗಾರರ ಕಡೆ ತಿರುಗೂ ಕೂಡ ನೋಡಲಿಲ್ಲ. ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರ ಹುಡುಕೋದ್ರಲ್ಲಿ, ಯಾಕಂದರೆ ಅವ್ರ ಜವಾಬ್ದಾರಿ ಭಾಳ ಇದೆ ಕೇಂದ್ರ ಸರ್ಕಾರದ್ದು, ಏನೂ ಕೂಡ ಮಾಡಲಿಲ್ಲ. ಅದೇ ರೀತಿ ಮೆಕ್ಕೆಜೋಳ, ಈಗ ಇದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇವತ್ತು ಕೈಚಲ್ಲಿ ಕೂತ್ಕೊಂಡಿದೆ. ಏನನ್ನು ಕೂಡ ಮಾಡೋದಕ್ಕೆ ತಯಾರಾಗಿಲ್ಲ. MSPಯಲ್ಲೂ ಕೂಡ ಬೆಂಬಲ ಬೆಲೆ ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಿಟ್ಟಿಲ್ಲ. ಮತ್ತು ಏನಕ್ಕೋಸ್ಕರ ಈ ಕೇಂದ್ರ ಸರ್ಕಾರ ಇದೆ? ಈ ವಿರೋಧ ಪಕ್ಷದವರು, BJPಯ ಮುಖಂಡರುಗಳು ಮತ್ತು ಕುಮಾರಸ್ವಾಮಿಯವರು ಎಲ್ಲ ಮಂತ್ರಿಗಳಾಗಿ ಎಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ಆದರೆ ಈ ರಾಜ್ಯದ ಜನರ ಪರವಾಗಿ ಏನು ಮಾಡ್ತಾ ಇದ್ದಾರೆ? ಅದು ಇವತ್ತು ಅವರ ವಿಫಲನೇ ಈ ಸದನದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಕೇಂದ್ರದ ಮಲ್ತಾಯಿ ಧೋರಣೆ, ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಮತ್ತು ಇವತ್ತಿನ ವಿರೋಧ ಪಕ್ಷದ ವೈಫಲ್ಯತೆಯನ್ನು ಈ ಒಂದು ಸದನ ಚರ್ಚೆ ಆಗ್ತದೆ. ಅದ್ರ ಜೊತೆಗೆ ಸರ್, ಏನಂದರೆ ಉತ್ತರ ಕರ್ನಾಟಕದಲ್ಲಿ ಏನು MRPದು ಇದು ರೇಟ್ ಬೇಕಾಗಿರುತ್ತೆ, ನಿಗದಿತ ಬೆಲೆಗೆ ಒಂದು ಸ್ಪಂದಿಸೋ ಅಂಗಡಿಗಳು ಬೇಕಾಗಿದೆ, ಅದೇ ಏನೋ ಕೂಡ ಓಪನ್ ಆಗ್ತಿಲ್ಲ. ರೈತರದ್ದು ಸರ್ MSP ಸರ್ ಅದು ನೋಡಿ. MSP ಮೆಕ್ಕೆಜೋಳದ, ಹೌದು, MSP 2,400 ರೂಪಾಯಿ ಮೆಕ್ಕೆಜೋಳ ಖರೀದಿ ಮಾಡೋಕ್ಕೆ ಕೇಂದ್ರ ಸರ್ಕಾರ ಹೇಳಿದೆ, ಅಂದರೆ ಘೋಷಣೆ ಮಾಡಿದೆ ಅಷ್ಟೇ. ಆಮೇಲೆ ಏನು ಹೇಳಿದ್ದಾರೆ? ನಾವು ನಿಮ್ಗೆ ಖರೀದಿ ಮಾಡೋಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ಲ, ಯಾಕೆಂದರೆ ನೀವು ಖರೀದಿ ಮಾಡಿದ್ರೆ ನೀವು ಅದನ್ನು ನಿಮ್ಮ ಪಡಿತರ ವ್ಯವಸ್ಥೆಯಲ್ಲಿ ಉಪಯೋಗಿಸ್ಕೋಬೇಕು ಅಂತ. ನಮ್ಮ ಪಡಿತರದ ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ಮತ್ತು ಒಂದು ರೀತಿಯಾಗಿ ಅವರು ನೀವು ಖರೀದಿ ಮಾಡೋದಕ್ಕೆ ಅವ್ರು ಬಿಟ್ಟಿಲ್ಲ. ಸೊ MSP ಘೋಷಣೆ ಯಾಕೆ ಮಾಡಬೇಕು ಇವರು? MSPಗೂ ಪಡಿತರ ವ್ಯವಸ್ಥೆಗೂ ಏನು ಸಂಬಂಧ? ನನಗೆ ಅರ್ಥ ಆಗೋದಿಲ್ಲ. ಸೊ ಕೇಂದ್ರ ಸರ್ಕಾರ ಇವತ್ತು ನೀವು ಈಗ ನೀವು ಕೇಂದ್ರಗಳು ಓಪನ್ ಮಾಡಿ ಅಂತ ಹೇಳ್ತಾ ಕೂತ್ಕೊಂಡ್ರೆ, ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಅಡಿಯಲ್ಲಿ ದುಡ್ಡಾದರೂ ಕೊಡಬೇಕಲ್ಲ ನಮಗೆ. ಒಂದು ನ್ಯಾಯ ಪೈಸಾ ಕೊಡೋಕ್ಕೆ ತಯಾರಾಗಿಲ್ಲ ಅವರು, ಆಯಿತಾ. ಅದಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ನಮ್ಮ ಹಣದಿಂದನೇ, ಯಾಕೆ MSP ಯೋಜನೆ ಪೂರ್ತಿಯಾಗಿ ಕೇಂದ್ರ ಸರ್ಕಾರ ಭರಿಸಬೇಕು, ಆಯಿತಾ. ಆದರೆ ಈಗ ನಾವೇನು ಮಾಡ್ತಾಯಿದ್ದೀವಿ? ನಮ್ಮ ಹಣದಲ್ಲೇ ಮೆಕ್ಕೆಜೋಳ ರೈತರಿಗೆ ಸಹಾಯ ಮಾಡಬೇಕು ಅಂತ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಈ ಸದನದಲ್ಲಿ ಚರ್ಚೆ ಆಗ್ತದೆ. ಸರ್, ಅಧಿಕಾರ ಹಂಚಿಕೆ ಕಿತ್ತಾಟ CM DCM ನಡುವೆ ನಡೀತಾ ಇದೆ. ಬಣ ರಾಜಕೀಯ ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ. ಈ ಸಮಸ್ಯೆಗಳನ್ನ ಇಟ್ಕೊಂಡು ಹೆಂಗೆ ವಿರೋಧ ಪಕ್ಷಗಳನ್ನ ನಮ್ಮಲ್ಲಿ ಯಾವ ಬಣ ರಾಜಕೀಯ ಇಲ್ಲ. ಯಾರು ಹೇಳೋದು ಬಣ ರಾಜಕೀಯ ಇದೆ ಅಂತ? ಮತ್ತು ಹೈಕಮಾಂಡೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸ್ಬೇಕಾಯ್ತು. ಅದು ಯಾಕಂದರೆ ಎಲ್ಲ ಮಾಧ್ಯಮ ಚರ್ಚೆ ಆಗ್ತಾನೆ ಇತ್ತಲ್ಲ. ಈಗೆಲ್ಲ ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ, ಎಲ್ಲ ಸಭೆಗಳಲ್ಲಿ ಒಂದಾಗಿ ಹೋಗ್ತೀವಿ, ಕ್ಯಾಬಿನೆಟ್ನಲ್ಲಿ ಒಂದಾಗಿ ಚರ್ಚೆ ಮಾಡ್ತಾಯಿದ್ದೀವಿ, ಎಲ್ಲೂ ಕೂಡ ವ್ಯತ್ಯಾಸ ಇಲ್ಲ. ಮತ್ತು ನಮ್ಮಲ್ಲಿ ಸ್ಪಷ್ಟವಾದಂಥ ಒಂದು ವಿಚಾರ ಏನಂತ ಹೇಳಿದ್ರೆ, ಕೇಂದ್ರಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ ಮೇಲೆ ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಇವತ್ತು ಅದಕ್ಕೆ ನಮ್ಮ ಪಕ್ಷದಲ್ಲಿ ಬಣಗಳೂ ಇಲ್ಲ, ಭಿನ್ನಮತನೂ ಇಲ್ಲ. ಉತ್ತರ ಕರ್ನಾಟಕಕ್ಕೆ ಚರ್ಚೆನೇ ಆಗಬೇಕು. ಅದೇ ನಾವು ಹೇಳೋದು, ಚರ್ಚೆ ಆಗಬೇಕು. ಆ ಚರ್ಚೆ ಆದಮೇಲೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ BJPಯವರು ನಮ್ಮ ರಾಜ್ಯಕ್ಕೆ ಮೋಸ ಮಾಡ್ತಾ ಇದ್ದಾರೆ ಅಂತ. ಆ ಚರ್ಚೆ ಆದ್ರೇ ಗೊತ್ತಾಗ್ತದೆ. ಸರಿ, ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೀವಿ ಅಂತ BJP ಹೇಳ್ತಾರೆ. ಯಾಕಂದರೆ ಸರ್ಕಾರದಲ್ಲಿ ಒಬ್ರಿಗೊಬ್ರಿಗೆ ವಿಶ್ವಾಸ ಇಲ್ಲ, ಸಚಿವರುಗಳು ಬಣ ಆಗಿದೆ. ಹಾಗಾಗಿ ಅವ್ರು ಏನಾದರೂ ಅವಿಶ್ವಾಸ ಮಂಡಿಸಿದ್ರೆ
ಅದು ಯಾಕೆ ಮಂಡಿಸ್ತಾರೆ ಅಂತೇಳಿ ಒಂದು ಚರ್ಚೆ ಮಾಡೋಕ್ಕೆ ಅವಕಾಶ ಸಿಗ್ಬೋದು ಅಂತ ಮಂಡಿಸ್ಬೋದು ಅಷ್ಟೇ. ಇಲ್ಲದೆ ಹೋದರೆ ಇನ್ನು ಬೇರೆ ಏನು ಕೂಡ ಅದರಿಂದ ಸಾಧನೆ ಮಾಡೋದಕ್ಕೆ ಏನೇನು ಕೂಡ ಇಲ್ಲ. ನಮ್ಮ 1% ಕೂಡ ನಾವಲ್ಲಿ ಹಂಗೆ ನೋಡೋಕೆ ಹೋದರೆ ಅವ್ರ ಪಕ್ಷದಲ್ಲೇ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳಿದೆ, ಆಯಿತಾ. ಆರ್ ಅಶೋಕ್ ಅವ್ರನ್ನ ತೆಗಿಬೇಕು ಅಂತ ಒಂದು ಗುಂಪಿದೆ, ವಿಜಯೇಂದ್ರನ ತೆಗಿಬೇಕು ಅಂತ ಇನ್ನೊಂದು ಗುಂಪಿದೆ, ಆಯಿತಾ. ಅವರಲ್ಲಿ ಒಣ ರಾಜಕೀಯ ಬಣ ರಾಜಕೀಯ ಎಲ್ಲ ನಡೀತಾ ಉಂಟು. ಸೊ ಅವ್ರು ಸ್ವಲ್ಪ ಅವ್ರ ಮನೆ ಸರಿ ಮಾಡಿಕೊಂಡ್ರೆ ಸಾಕೀಗ. ಕಾಂಗ್ರೆಸ್ನಲ್ಲಿ ಯಾವುದೇ ಬಣ್ಣ ರಾಜಕಾರಣ ಇಲ್ಲ. ಊಕ ಬಗ್ಗೆ ಚರ್ಚೆ ಆಗಬೇಕು, ಆಗ ಬಿಜೆಪಿ ಬಂಡವಾಳ ಗೊತ್ತಾಗುತ್ತೆ ಎಂದರು.